ಈಗ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂಥ ಎಷ್ಟು ಸಚಿವರಿಗೆ ಶಾಕು, ಯಾರಿಗೆಲ್ಲ ಶಾಕು, ಯಾರಿಗೆ ಕೊಕ್ಕು ನೋಡೋಣ. ಡಿ ಕೆ ಶಿವಕುಮಾರ್ ಸಂಪುಟ ಸೇರಲ್ಲ ಈ 14 ಶಾಸಕರು. ಇವರೆಲ್ಲ ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದಂಥವರು. ಸಂಪುಟದ ಪಟ್ಟಿಯಿಂದ 14 ಶಾಸಕರಿಗೆ ಕೊಕ್. ಪದೇ ಪದೇ ಎಷ್ಟು ಸಲ ಮಂತ್ರಿ ಮಾಡ್ತೀರಿ? ಯುವಕರಿಗೆ ಮಣೆ ಹಾಕೋಣ, ಹಿರಿಯರು ಪಕ್ಷ ಸಂಘಟನೆ ಮಾಡಲಿ ಅನ್ನೋದು ಹೈಕಮಾಂಡ್ ವಾದ. ರಾಜ್ಯ ನಾಯಕರಿಗೆ ಹೈಕಮಾಂಡ್ ನಿಂದ ಖಡಕ್ ಸೂಚನೆ ಕೊಡಲಾಗಿದೆ. ಹಿಂಗಾಗಿ ನಾನು ಅವ್ರ ಆತ್ಮೀಯ ಇವ್ರ ಆತ್ಮೀಯ ಪಕ್ಕಕ್ಕಿಡಿ ಅಂತ ಹೇಳ್ದಂಗಿದೆ. ರಾಹುಲ್ ಗಾಂಧಿ ಮಾತು ಕೇಳಿ 14 ಶಾಸಕರು ಫುಲ್ ಕಂಗಾಲ್. ಯಾಕಂತ ಹೇಳಿದ್ರೆ ಇಲ್ಲಿ ದಂಗಲ್ ಆಗಿದೆ. ಎಚ್ ಕೆ ಪಾಟೀಲ್ ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮಾಜಿ ಮಂತ್ರಿಗಳು, ಗಾಂಧಿನಗರದ ಶಾಸಕರು, ಮಾಜಿ ಸಚಿವರು ದಿನೇಶ್ ಗುಂಡೂರಾವ್, ಪಿರಿಯಾಪಟ್ಟಣದ ಕೆ ವೆಂಕಟೇಶ್, ಏನು ಇವ್ರು ಮಂತ್ರಿ ಆಗಲ್ಲ ಅಂತ. ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಟಿ ನರಸೀಪುರ ಕ್ಷೇತ್ರದ ಶಾಸಕರು, ಇವರೆಲ್ಲ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾದಂಥವ್ರು. ಮಧುಗಿರಿಯ ಕೆ ಎನ್ ರಾಜಣ್ಣ ಅವ್ರಿಗೂ ಇಲ್ಲ ಚಾನ್ಸು. ಇನ್ನು ಶಹಾಪುರದ ಶರಣಬಸಪ್ಪ ದರ್ಶನಾಪುರ್, ಇವರು ಮಂತ್ರಿ ಆಗೋದಿಲ್ಲ. ಸದ್ಯದ ಮಾಹಿತಿ ನೀವು ಬರ್ಕೋಬೇಕು, ನಾವು ಹೇಳುವಾಗ ಸದ್ಯದ ಮಾಹಿತಿ ಅಂತ. ಶಿವಾನಂದ ಪಾಟೀಲ್ ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರು, ಇವರು ಮಂತ್ರಿ ಆಗ್ತಾ ಇಲ್ಲ. ಮುಧೋಳ ಕ್ಷೇತ್ರದ ಆರ್ ಬಿ ತಿಮ್ಮಾಪುರ್, ಇವರೆಲ್ಲ ಮಂತ್ರಿ ಆದವ್ರೆ ಅಲ್ವಾ, ಇವರಿಗೆ ಎಷ್ಟು ಸರಿ ಅವಕಾಶ ಕೊಡ್ತೀರ್ರಿ ಇವರಿಗೆ ಅಂತ ಹೈಕಮಾಂಡೆ ಚಾಟಿ ಬೀಸ್ದಂಗಿದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್, ಇವ್ರಿಗೂ ಇಲ್ವಾ? ಓಹೋ. ಬೀದರ್ನ ರಹೀಂ ಖಾನ್, ಅವ್ರಿಗೂ ಇಲ್ವಾ? ಓಹೋ ಅಂತಿದೆ. ಓಕೆ. ಪರಿಷತ್ ಸದಸ್ಯ ಎನ್ ಎಸ್ ಬೋಸರಾಜು ಹಿರಿಯರು, ಅವ್ರಿಗೂ ಕೂಡ ಇಲ್ಲ. ಅವರು ಕೂಡ ಸಚಿವರಾದಂಥವ್ರು. ಚಿಂತಾಮಣಿಯ ಡಾಕ್ಟರ್ ಎಂ ಸಿ ಸುಧಾಕರ್, ಆಮೇಲೆ ಬಳ್ಳಾರಿಯ ಬಿ ನಾಗೇಂದ್ರ, ಇವರು ಮಂತ್ರಿ ಆಗಿದ್ದರು. ತದನಂತರ ಅವ್ರ ಮೇಲೆ ಅಲಿಗೇಷನ್ ಬಂದ ನಂತರ ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಆದರೆ ಮತ್ತೆ ಚಾನ್ಸೇ ಇಲ್ಲ, ತೆಗೆದುಬಿಡಿ ಇವ್ರನ್ನೆಲ್ಲ, ಯುವಕರಿಗೆ ಮಣೆ ಹಾಕೋಣ ಅಂತ ಹೇಳಿ ಈಗ ರಾಹುಲ್ ಗಾಂಧಿಯೂ ಕೂಡ ಇವರ ತಾಳಕ್ಕೆ ಅವರು ರಾಗ ಹಾಕದಂಗಿದೆ. ಯಾರು ರಾಗ ಅಂದರೆ ರಾಹುಲ್ ಗಾಂಧಿ. ತಾಳ ಮೇಳ ಎಲ್ಲ ಸರಿ ಆಗಬೇಕಲ್ವಾ, ಮದ್ದಳೆ ಎಲ್ಲವೂ. ಓಕೆ. ಈಗ ಕ್ಯಾಬಿನೆಟ್ ಪೂರ್ಣ ಆಗಿಲ್ಲ, ಇನ್ನು ಇದನ್ನೇ ಹಾಕಿಲ್ಲ, ಏನು ಅಡಿಪಾಯನೇ ಹಾಕಿಲ್ಲ. ಆದರೆ ಮನೆ ಕಟ್ಟೋಕ್ಕೆ ಪ್ಲಾನಿಂಗ್ ಮಾತ್ರ ಜೋರಾಗಿದೆ. ಏನದು? ಕ್ಯಾಬಿನೆಟ್ ಪೂರ್ಣ ಆಗದೆ ಇದ್ರೂ ಕೂಡ ಅಧಿವೇಶನಕ್ಕೆ ದಿನಾಂಕ ನಿಗದಿ ಆಗಿದೆ. ಹೆಂಗಿದ್ರು ನಾವು ಮಾಡ್ತೀವಿ, ನಮಗೆ ಗೊತ್ತಿದೆ ಯಾರ್ಯಾರು ಮಂತ್ರಿ ಮಾಡಬೇಕು ಅಂತೇಳಿ. ಆ ವಿಚಾರವನ್ನು ಮನಗಂಡು ಕ್ಯಾಬಿನೆಟ್ ಪೂರ್ಣ ಆಗದೆ ಇದ್ರೂ ಕೂಡ ಅಧಿವೇಶನಕ್ಕೆ ಡೇಟ್ ಈಗ ಫಿಕ್ಸ್ ಆಗಿದೆ. ಸಂಪುಟ ವಿಸ್ತರಣೆಗೂ ಮುನ್ನವೇ ಅಧಿವೇಶನಕ್ಕೆ ಮುಹೂರ್ತ ಅಲ್ಲ ಕಂಡ್ರೋ, ಮುಹೂರ್ತ ನಿಗದಿಯಾಗಿದೆ. ಆಗಸ್ಟ್ 13ರಿಂದ ವಿಧಾನಮಂಡಲ ಮುಂಗಾರು ಅಧಿವೇಶನ ಆರಂಭ ಆಗುತ್ತೆ. ಡಿ ಕೆ ಶಿ ಸಿಎಂ ಆದ ಬಳಿಕ ನಡೆಯಲಿರುವಂತಹ ಮೊದಲ ಅಧಿವೇಶನ ಇದು, ಫಸ್ಟ್ ಸೆಷನ್. ಈ ಅಧಿವೇಶನಕ್ಕೆ ಮೊದಲು ಸ್ಪೀಕರ್ ಆಯ್ಕೆಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಸರತ್ತು ನಡೆಸ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ಸ್ಪೀಕರ್ ಮಾಡೋಕೆ ಮುಖ್ಯಮಂತ್ರಿ ಚಿಂತನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಹಾಗೆ ಮಾಡ್ತಾರೆ. ಸ್ಪೀಕರ್ ಸ್ಥಾನ ಯಾರಿಗೆ ಮಣೆ ಹಾಕ್ತಾರೆ ಒಂದು ಸ್ವಲ್ಪ ಕ್ಯೂರಿಯಸ್ ಆಗಿದೆ. ನಿಗೂಢ ಹೆಜ್ಜೆ, ನಿಗೂಢ ರಹಸ್ಯ ಅಂತ ಹೇಳ್ತೀವಲ್ಲ, ಆ ರೀತಿ ಇದೆ. ಎಸ್, ಅಧಿವೇಶನಕ್ಕೆ ದಿನಾಂಕ ಈಗ ಫಿಕ್ಸ್ ಆಗಿದೆ. ಯಾವಾಗ ಅಂತ ಹೇಳ್ತಾರೆ ಅಲ್ವಾ. ಈಗ ಸದ್ಯದ ಮ್ಯಾಟ್ರ್ ಏನು ಅಂತ ಹೇಳಿದ್ರೆ, ಯಾರು ಮಂತ್ರಿಗಳಾಗ್ತಾರೆ, ಯಾರು ಮಂತ್ರಿ ಆಗಲ್ಲ ಅನ್ನೋದು ಸದ್ಯಕ್ಕೆ ಹಿಂಗೆ ಫಿಕ್ಸ್ ಆಗಿದೆ. ನಾವು ಯಾರು ಈಗ ಆಗ್ಬಿಡ್ತಾರೆ, ಕೊನೆಗೆ ಅವ್ರಿಗೆ ಸಿಕ್ತೀವಿ ಹಂಗೆ ಇತ್ತು ವಾತಾವರಣ. ಅಲ್ಲಿ ಏನಿದೆ ಅದನ್ನು ನಾವು ನಿಮಗೆ ರಿಫ್ಲೆಕ್ಟ್ ಮಾಡ್ತಾ ಇದ್ದೀವಿ. ಆವಾಗ ಒಂದು ಹೇಳಿದ್ವಿ, ಈಗ ಒಂದು ಹೇಳಿದ್ವಿ ಅಂತ ನಮ್ಮನ್ನು ಹಿಡ್ಕೊಳ್ಳಂಗಿಲ್ಲ ನೀವು. ಓಕೆ. ಯಾಕಂದರೆ ಮಿರರ್ ಇದು. ಅಲ್ಲಿ ಏನಿದೆ, ಅಲ್ಲಿ ಏನು ಗೊಂದಲ ನಡೀತಾ ಇದೆ ಅದನ್ನು ಗೊಂದಲ ಸಮೇತ ನಿಮ್ಮ ಮುಂದೆ ನಾವು ಆ ಸುದ್ದಿ ನೀಡ್ತಾ ಇದ್ದೀವಿ. ಓಕೆ. ಈಗ ಸ್ಪೀಕರ್ ಯಾರು ಆಗಬಹುದು ಅನ್ನೋದನ್ನು ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ಗದಗದ ಎಚ್ ಕೆ ಪಾಟೀಲ್ ಅವರ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಗಾಂಧಿನಗರದ ದಿನೇಶ್ ಗುಂಡೂರಾವ್ ಅವರ ಹೆಸರು ಈಗ ಕೇಳಿ ಬರ್ತಾ ಇದೆ. ಇನ್ನು ಆಳಂದದ ಬಿ ಆರ್ ಪಾಟೀಲ್ ಅವರು ಕೂಡ ಸ್ಪೀಕರ್ ಆಗ್ತಾರಾ? ಸ್ಪೀಕರ್ ಸ್ಥಾನಕ್ಕೆ ತುಂಬ ದೊಡ್ಡ ಮಟ್ಟದ ಪೈಪೋಟಿ ಇರಲ್ಲ ಸಾಮಾನ್ಯವಾಗಿ, ಸಚಿವ ಸ್ಥಾನಕ್ಕೆ ಇರುವಷ್ಟು ಅಲ್ವಾ. ಏನಪ್ಪ ನಿಭಾಯಿಸ್ಬೇಕು ಅವ್ರನ್ನ ಅಂತ ಸೆಷನ್ ನೋಡಿರ್ತಿರಲ್ಲ ನೀವು. ಅವ್ರು ನಿಭಾಯಿಸೋದು ಹಿಂಗೆ. ನಮ್ಮ ಡಿಬೇಟ್ಗಳಲ್ಲಿ ನಿಭಾಯಿಸೋಕ್ಕೆ ಎಷ್ಟು ಕಷ್ಟಪಡ್ತೀವೋ ಅದಕ್ಕಿಂತ ಹೆಚ್ಚು ಕಷ್ಟಪಡ್ತಾರೆ ಅವ್ರು. ಯಾಕಂದರೆ ಭಾಳ ಸಂಖ್ಯೆಯಲ್ಲಿ ಇರ್ತಾರೆ ಅಲ್ವಾ.